ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗೋಲ್ಡ್ ಸುರೇಶ್. ಬಿಗ್ ಬಾಸ್ ಮನೆಯಿಂದ ಯಾಕೆ ಹೊರಗಡೆ ಬಂದಿದ್ದೀನಿ ಅನ್ನೋ ಎಲ್ರಿಗೊಂದು ಕ್ಯೂರಿಯಾಸಿಟಿಯಿಂದ ಇವತ್ತು ನಾನು ನಮ್ಮ ಕಲರ್ಸ್ ಕನ್ನಡದ ನನ್ನ ಮೊದಲ ಮನೆಯಿಂದ ಲೈವ್ ಬರ್ತಾಯಿದ್ದೀನಿ. ನನಗೆ ಮೊದಲು ಬಿಗ್ ಬಾಸ್ ಮನೆಯಿಂದ ಆಫರ್ ಬಂದಾಗ ಒಂಥರ ಶಾಕ್ ಆಯಿತು, ಅದ್ರ ಜೊತೆ ಖುಷಿನೂ ಆಯಿತು. ಯಾಕೆ ನನ್ನನ್ನು ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕು ಅಂಥೇಳಿ ಅವರು ಮಾತಾಡಿ ನನ್ನ ಜೊತೆಗೆ ನನ್ನನ್ನು ಬಿಗ್ ಬಾಸ್ ಮನೆಗೆ ಕಳಿಸಿದ್ದು ಒಂದು ರೀತಿ ಒಂದು ದೊಡ್ಡ ರೋಚಕ ಜರ್ನಿ. ಅದು ನನಗೆ ಆಫರ್ ಬಂದಾಗ ತುಂಬ ಖುಷಿ ಆಯಿತು. ಏನಪ್ಪ ನನ್ನನ್ನು ಬಿಗ್ ಬಾಸ್ಗೆ ಕರಿತಾ ಇದ್ದಾರಲ್ಲ, ಎಲ್ಲೋ ಒಂದು ಕಡೆ ಇದ್ದವನ್ನ ಚಿಕ್ಕದಾಗ ಏನೋ ನನ್ನನ್ನು ಮಾಡಿಕೊಂಡು ನಾನು ಇದ್ದವನು. ತುಂಬ ಖುಷಿ ಆಯಿತು ಬಿಗ್ ಬಾಸ್ ಸೆಲೆಕ್ಟ್ ಆದಾಗ. ಬಿಗ್ ಬಾಸ್ ಕಾಲ್ ಬಂದಾಗಲೇ ಒಂಥರ ರೋಚಕವಾಗಿತ್ತು. ಅದ್ರ ಮಧ್ಯದಲ್ಲಿ ಮನೆ ಒಳಗಡೆ ಹೋಗಿ ಸುಮಾರು ದಿನಗಳು ನನ್ನ ಆಟನ ನಾನು ಆಡಿ ಸಡನ್ನಾಗಿ ಯಾಕೆ ಹೊರಗಡೆ ಬಂದೆ ಅನ್ನೋ ಒಂದು ಕ್ಯೂರಿಯಾಸಿಟಿ, ಒಂದು ಕುತೂಹಲ ಎಲ್ರಿಗೂ ಇದೆ. ಆ ಕುತೂಹಲಕ್ಕೆ ಇವತ್ತು ನಾನು ಫುಲ್ ಪಾಯಿಂಟ್ ಇಡ್ತಾ ಇದ್ದೀನಿ. ನಾನು ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆನೂ ಕೂಡ ನನ್ನದೇ ಆದಂಥ ಒಂದು ಬಿಸ್ನೆಸ್ನ ನಾನು ಹ್ಯಾಂಡಲ್ ಮಾಡ್ತಾಯಿದ್ದೆ. ನಾನೇ ನೋಡ್ಕೋತಾ ಇದ್ದೆ, ಬೇರೆ ಯಾರೂ ನೋಡ್ಕೋತಾ ಇರಲಿಲ್ಲ. ಏನಾಗೋದು ಅಂತಂದರೆ ಬಿಸ್ನೆಸ್ನ ನಾನಿದ್ದು ಮಾಡೋದಕ್ಕೂ ನಾನು ಬೇರೆಯವ್ರಿಗೆ ಅದನ್ನು ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ದು ತುಂಬ ಅದು ತಪ್ಪಾಗುತ್ತೆ. ಆ್ಯಕ್ಚುಲಿ ನಾನು ಯಾರನ್ನೂ ದೂಷಿಸೋಕ್ಕೆ ಇಷ್ಟಪಡಲ್ಲ. ಇಲ್ಲಿ ಎಲ್ಲರೂ ನನ್ನ ಸ್ನೇಹಿತರುಗಳು. ಏನಾಯಿತು ಅಂದರೆ ನನ್ನ ಧರ್ಮಪತ್ನಿಗೆ ನನ್ನ ಬಿಸ್ನೆಸ್ನ ನಾನು ನೋಡ್ಕೊಳ್ಳೋಕ್ಕೆ ಹೇಳೋಗಿದ್ದೆ. ಅವರಿಗೆ ಆ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ವರ್ಕ್ ಪ್ರೆಷರ್ ಜಾಸ್ತಿ ಆಯಿತು. ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ಎಲ್ರಿಗೂ ಅನಿಸುತ್ತೆ, ಯಾಕಂದ್ರೆ ಒಂದೊಂದು ಸಲ ನಮಗೂ ಕೂಡ ಆ ಥರ ಫೀಲ್ ಆಗುತ್ತೆ. ಎಲ್ಲಿ ಆ ನಿರ್ಧಾರ ತೊಗೊಳ್ಳೋದ್ರಲ್ಲಿ ನಾವು ಎಡುತ್ತೀವೋ ಅನ್ನೋ ಒಂದು ಆತುರ ಗೊಂದಲದಲ್ಲಿ ನಾವು ಇರ್ತೀವಿ. ಅದೇ ಗೊಂದಲದಲ್ಲಿ ನನ್ನ ಧರ್ಮಪತ್ನಿ ಕೂಡ ಇದ್ದರು. ಆ ಗೊಂದಲದಿಂದ ನಾನು ಹೊರಗಡೆ ಬಂದು ನನ್ನ ಧರ್ಮಪತ್ನಿಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಆ ಕ್ಷಣಕ್ಕೆ ಅವಳ ಜೊತೆಗೆ ಸಾಥ್ ಕೊಟ್ಟು ಅವಳಿಗೆ ನಿಲ್ಲಬೇಕಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬರಬೇಕಾಗಿತ್ತು. ನಾನು ಹೇಗೆ ಒಳಗಡೆ ಹೋಗಿದ್ದು ಮನೆ ಒಳಗಡೆ, ಅದೇ ರೀತಿ ಹೊರಗಡೆ ಬರಬೇಕು ಅಂತ ಬಿಗ್ ಬಾಸ್ ಆಶೆನೂ ಕೂಡ ಆಗಿತ್ತು. ಅದೇ ರೀತಿಯಾಗಿ ನಾನು ಹೊರಗಡೆ ಬಂದಿದ್ದೀನಿ. ಈಗ ಯಾವುದೂ ತೊಂದರೆಗಳಿಲ್ಲ, ಎಲ್ಲವೂ ತುಂಬ ಚೆನ್ನಾಗಿದೆ. ಬಿಸ್ನೆಸ್ಸು ಕಂಟ್ರೋಲಿಗೆ ಬಂದಿದೆ. ಹೊರಗಡೆ ಸುಮಾರು ಥರ ಸುದ್ದಿಗಳನ್ನ ಕೊಡ್ತಾ ಇದ್ದಾರೆ. ಅದು ಯಾವುದಕ್ಕೂ ಬೇಜಾರಿಲ್ಲ. ಎಲ್ಲ ನನ್ನ ಸ್ನೇಹಿತರುಗಳು ಕೊಡಲಿ, ಅವರು ಚೆನ್ನಾಗಿರಲಿ ಅಂತ ಬಯಸೋನು ನಾನೇನು ಅನ್ನೋದು ನನ್ನ ಸ್ನೇಹಿತರುಗಳಿಗೆ, ನನ್ನ ಅಕ್ಕಪಕ್ಕ ಇರೋರಿಗೆ, ನನ್ನನ್ನು ನಂಬಿರೋವಂಥವ್ರಿಗೆ, ನನ್ನ ಅಭಿಮಾನಿಗಳಿಗೆ ಗೊತ್ತಿದ್ರೆ ಸಾಕು. ಬೇರೆ ಯಾವುದಕ್ಕೂ ಊಹಾಪೋಹಗಳಿಗೆ ತಲೆ ಕೊಡುವಂಥ ಅವಶ್ಯಕತೆ ಇಲ್ಲ. ಮನೆ ಹೊರಡೆ ಹೋಗ್ಬೇಕಾದ್ರೆ ತುಂಬ ವೇಟಲ್ಲಿ ಮನೆ ಹೊರಡೆ ಹೋಗಿದ್ದೆ. ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ತುಂಬ ವೀಕಾಗಿ ಮನೆಯಿಂದ ಹೊರಗಡೆ ಬಂದಿದ್ದೀನಿ. ಯಾಕಂದರೆ ನನ್ನದೇ ಆದಂಥ ಕಾಲು ನೋವು ಇರೋದ್ರಿಂದ ಹಿಡ್ಕೊಂಡು ಅದರ ಮಧ್ಯದಲ್ಲಿ ಆರೋಗ್ಯದ ಸಮಸ್ಯೆ ತುಂಬ ಏರುಪೇರುಗಳು ಕಾಡ್ತಾ ಇತ್ತು. ಆ ಒಂದು ರೀಸನ್ಗೋಸ್ಕರ ಹೊರಗಡೆ ಬಂದಿದ್ದೀನಿ. ಈಗ ಪರವಾಗಿಲ್ಲ, ಆರೋಗ್ಯನೂ ಸುಧಾರಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಎಲ್ಲವೂ ಅಂಡರ್ ಕಂಟ್ರೋಲಲ್ಲಿದೆ. ನನಗೆ ವೋಟ್ ಮಾಡಿ ನಾನು ಮನೇಲಿ ಉಳಿಬೇಕು ಅಂತ ಎಲ್ಲರೂ ನನ್ನ ಸಪೋರ್ಟ್ ತುಂಬ ಮಾಡಿದ್ದೀರಾ. ಅವ್ರಿಗೆಲ್ರಿಗೂ ನಾನು ತಲೆಬಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಯಾಕಂದರೆ ಎಲ್ಲೋ ಉತ್ತರ ಕರ್ನಾಟಕದಿಂದ ಬಂದು ಬೆಂಗಳೂರಲ್ಲಿ ನೆಲೆ ನಿಂತವನ್ನ ಒಂದು ಮಟ್ಟಕ್ಕೆ, ಈ ಮಟ್ಟಕ್ಕೆ ನನ್ನನ್ನು ತಗೊಂಬಂದು ನಿಲ್ಲಿಸಿದ್ದೀರಿ. ಎಲ್ರಿಗೂ ನಾನು ಆಭಾರಿಯಾಗಿರ್ತೀನಿ. ಯಾವತ್ತೂ ಕೂಡ ಆ ಪ್ರೀತಿ ವಿಶ್ವಾಸನ ನಾನು ಹಾಗೆ ಉಳಿಸ್ಕೊಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ತಪ್ಪು ತಿಳ್ಕೊಂಬೇಡಿ. ಮತ್ತೆ ಏನಾದರೂ ಬಿಗ್ ಬಾಸಿಂದ ಅವಕಾಶ ಸಿಕ್ಕಿದ್ರೆ, ಅವಕಾಶ ಸಿಕ್ಕಿದ್ರೆ ನಿಜವಾಗ್ಲೂ ಹೋಗ್ತೀನಿ. ನನ್ನ ಕಡೆಯಿಂದ ನಿಮಗೆ ಯಾರ್ಯಾರಿಗೆ ನಿರಾಶೆ ಆಗಿದೆ ಅವರೆಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ. ಯಾಕಂದರೆ ನನ್ನದೇ ಆದಂತಹ ಬಿಸ್ನೆಸ್ ಇದೆ. ನನಗೆ ಬಿಗ್ ಬಾಸ್ ಮನೆ ಎಷ್ಟು ಮುಖ್ಯ ಆಗಿತ್ತೋ ಅಷ್ಟೇ ಮುಖ್ಯ ನನ್ನ ಬಿಸ್ನೆಸ್ ಕೂಡ ಆಗಿದೆ. ಮನೆ ಒಳಗಡೆ ಇರೋದು ನಾನು ಎಷ್ಟು ಮುಖ್ಯವೋ, ಮನೆ ಹೊರಗಡೆ ಇದ್ದು ನನ್ನನ್ನು ನಂಬಿರುವಂತಹ ಸುಮಾರು ಫ್ಯಾಮ್ಲಿಗಳಿಗೆ ನಾನು ಆಸರೆ ಆಗಬೇಕಾಗಿದ್ದು ಉಂಟು. ಆ ಒಂದು ಕಾರಣಕ್ಕೋಸ್ಕರ ಹೊರಗಡೆ ಬಂದಿದ್ದೇನೆ. ಅದಕ್ಕೆ ಯಾರು ತಪ್ಪು ತಿಳ್ಕೊಂಬೇಡಿ. ಬಿಗ್ ಬಾಸ್ ಮನೇಲಿ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಕೂಡ. ಹನುಮಂತು ನನ್ನ ಅಳಿಯನ್ ಮಿಸ್ ಮಾಡ್ಕೋತೀನಿ. ಧನರಾಜು ನನ್ನ ಗೆಳೆಯ, ಚಿಕ್ಕ ಗೆಳೆಯ ಮಿಸ್ ಮಾಡ್ಕೋತೀನಿ. ತ್ರಿವಿಕ್ರಮ್ ತಮ್ಮ ಮಿಸ್ ಮಾಡ್ಕೋತೀನಿ. ಮಂಜಣ್ಣನ್ನು ತುಂಬ ಮಿಸ್ ಮಾಡ್ಕೋತೀನಿ.
ಅದರ ಜೊತೆಗೆ ರಜತ್, ಗೌತಮಿ ಅವರು, ಐಶ್ವರ್ಯ ಅವರು, ಚೈತ್ರ ಕುಂದಾಪುರ್ ಅವ್ರನ್ನ ಎಲ್ಲರೂ ಮಿಸ್ ಮಾಡ್ಕೋತೀನಿ. ಅಳಿಯ ಮಾವ ಜೋಡಿ ತುಂಬ ಚೆನ್ನಾಗಿತ್ತು. ಅದೊಂದು ಫೀಲ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಹನುಮಂತು ಬಂದ ತಕ್ಷಣವೇ 2ನೇ ದಿನಕ್ಕೇ ಮಾವ ಅಂದ್ಬಿಟ್ಟ ನನಗೆ. ನಾನು ಅಳಿಯ ಅಂತ ರಿಯಾಕ್ಟ್ ಮಾಡಿದೆ. ತುಂಬ ಚೆನ್ನಾಗಿದೆ ಬಿಗ್ ಬಾಸ್ ಮನೆ ಜರ್ನಿ. ನನ್ನನ್ನು ಕರ್ಕೊಂಡು ಬಂದು ಎಲ್ಲೇ ಇದ್ದಂಥವನ್ನ ನನಗೆ ನಾನ್ ಫೀಲ್ಡ್ ಇದು ಆ್ಯಕ್ಚುಲಿ. ನನಗೆ ಫಸ್ಟ್ ಕ್ವಶನ್ ಬಂದಿದ್ದೆ ಅದೇ ಆ್ಯಕ್ಚುಲಿ. ಬಿಗ್ ಬಾಸ್ ಮನೆಗೆ ನಾನು ಹೋಗಬೇಕು ಅಂತಂದಾಗ ಯಾವ ಬೇಸ್ ಮೇಲೆ ನನ್ನನ್ನು ಸೆಲೆಕ್ಟ್ ಆಗ್ತಾ ಇದ್ದೀನಿ ಅನ್ನೋದೊಂದು ಇತ್ತು. ಅದಕ್ಕೆ ಅವ್ರ ಹತ್ರ ಸುಮಾರು ರೀಸನ್ಗಳು ಕೊಟ್ಟರು. ಪಾಪ ಅವರು ಕೂಡ ತುಂಬ ಖುಷಿಯಾಗಿ ನನ್ನನ್ನು ಬಿಗ್ ಬಾಸ್ ಮನೆಗೆ, ನಮ್ಮ ಮೊದಲ ಮನೆ ಕಲರ್ಸ್ ಕನ್ನಡದವರು ಪ್ರೀತಿಯಿಂದ ನನ್ನ ಮನೆಗೆ ಕಳಿಸ್ಕೊಟ್ರು ಬಿಗ್ ಬಾಸ್ ಮನೆಗೆ. ಆ ಮನೆಯಿಂದ ತುಂಬ ವಿಷಯಗಳನ್ನು ಕಲಿತು ಹೊರಗಡೆ ಬಂದಿದ್ದೀನಿ. ಪೇಷನ್ಸಿಂದ ಹೇಗಿರಬೇಕು ಅನ್ನೋದನ್ನು ಕಲಿತು ಬಂದಿದ್ದೀನಿ, ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲಿತು ಬಂದಿದ್ದೀನಿ, ನಾನೇನು ಅನ್ನೋದನ್ನು ಕಲಿತು ಬಂದಿದ್ದೀನಿ. ಮತ್ತು ನಾನು ಅಂದ್ಕೊಂಡು ಹೋಗಿದ್ದೆ ಮನೆ ಒಳಗಡೆ ನಾನಾಗಿರಬೇಕು ಅಂತ. ನಾನಾಗೇ ಹೊರಗಡೆ ಬಂದಿದ್ದೇನೆ. ಅದರ ಜೊತೆಗೆ ಸುಮಾರು ವಿಷಯಗಳನ್ನು ಕಲಿತು ಬಂದಿದ್ದೀನಿ ಹೊರಗಡೆ. ಇರಬೇಕಾದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಏನೂ ಇಲ್ಲ ಅಂದರೆ ಯಾವುದೂ ನನ್ನದಲ್ಲ. ನನ್ನ ಜೊತೆಗೆ ಎಲ್ಲರೂ ನಿಂತಿದ್ದೀರಿ, ಅದಕ್ಕೆ ನಾನು ಆಭಾರಿಯಾಗಿರ್ತೀನಿ. ಯಾರು ತಪ್ಪು ತಿಳ್ಕೊಬೇಡಿ. ಈ ಮನೆಯಿಂದ, ಬಿಗ್ ಬಾಸ್ ಮನೆಯಿಂದ ನಾನು ತುಂಬ ಮಿಸ್ ಮಾಡ್ಕೊಳ್ಳೋದಂದರೆ ಟಾಸ್ಕ್ಗಳನ್ನ. ಯಾಕಂದರೆ ನನಗಿದ್ದದ್ದೇ ಟಾಸ್ಕ್. ಯಾಕಂದರೆ ನಾನೊಬ್ಬ ರೈತನ ಮಗನಾಗಿ ಹಳ್ಳಿಯಲ್ಲಿದ್ದು ವಾತಾವರಣದಲ್ಲೂ ಬೆಳೆದಿದ್ದಿದೆ. ನನಗೆ ಯಾವುದೇ ಥರದ ಟಾಸ್ಕ್ಗಳು ಆಡೋದಕ್ಕೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಒಂಥರ ಏನೋ ಚೆನ್ನಾಗಿ ಟಾಸ್ಕ್ಗಳನ್ನ ಖುಷಿಯಾಗಿ ಜಾಲಿಯಾಗಿ ಜಾಲಿ ಅನ್ನೋ ಥರ ಟಾಸ್ಕ್ನ ಆಡ್ತಾಯಿದ್ವಿ. ಮನೆ ವಯಸ್ಸಲ್ಲಿ ಸುಮಾರು ವಿಷಯ ಬರೋದು, ಅದೆಲ್ಲವನ್ನು ನಾನು ಪ್ರೂವ್ ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ ಅನ್ನೋ ಫೀಲ್ ಇದೆ ನನಗೆ. ಬಟ್ ಹೊರಗಡೆ ಬರೋದಕ್ಕೆ ಮೂಲ ಕಾರಣ ನನ್ನ ಧರ್ಮಪತ್ನಿಗೆ ನನ್ನ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡೋ ಆಗಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೀನಿ. ಇದನ್ನು ಎಲ್ರಿಗೂ ನಾನು ಕ್ಲಿಯರಿಟಿ ಕೊಡ್ತೀನಿ. ಇನ್ನೊಂದು ಸಲ ನನ್ನ ಅವಕಾಶ ಸಿಕ್ತು ಅಂದರೆ ಅದನ್ನು ನಾನು ಮತ್ತೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ನಾನೇನು ಹಿಂದೆ ಸರಿಯಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಓಕೆನಾ?